ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಧಾನ ಪರಿಷತ್ ಸದಸ್ಯ ಹೇ ವಸಂತ್ ಕುಮಾರ್ ಅವರು ರಾಯಚೂರಿನ ಐತಿಹಾಸಿಕ ನಂದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂದೇಶ್ವರನ ದರ್ಶನ ಪಡೆದರು. ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದ ಅವರು ಬಳಿಕ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದರು. ಮಹಾಶಿವರಾತ್ರಿ ಹಬ್ಬವು ಭಕ್ತಿ ಮತ್ತು ಆಧ್ಯಾತ್ಮಿಕತೆಗೆ ಪ್ರತೀಕ. ನಾಡಿನ ಎಲ್ಲ ಜನತೆಗೆ ಹಾರ್ದಿಕ ಶುಭಾಶಯಗಳು. ಶಿವನ ಆಶೀರ್ವಾದದಿಂದ ರಾಜ್ಯದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಮೃದ್ಧಿ ನೆಲೆಸಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಈಶಪ್ಪ, ಮಾಜಿ ನಗರಸಭೆ ಸದಸ್ಯ ಅಧ್ಯಕ್ಷರು ಕೆ ನರಸಿಂಹಲು, ಉಪ ಅಧ್ಯಕ್ಷ ಚಂದ್ರಶೇಖರ್, ಶೇಖರ್ ಚಂದ್ರಶೇಖರ್, ನರಸಪ್ಪ, ರಾಘವೇಂದ್ರ, ರಾಮು ನಾಗಪ್ಪಗೌಡ ಅನೇಕರು ಉಪಸ್ಥಿತರಿದ್ದರು. ಮಹಾಶಿವರಾತ್ರಿಯ ಶುಭ ದಿನದಂದು, ಪವಿತ್ರ ದಿನದಂದು ರಾಯಚೂರು ನಗರದ ಸುಪ್ರಸಿದ್ಧ ಐತಿಹಾಸಿಕ ಪುರಾತನ ನಂದೀಶ್ವರ ದೇವಸ್ಥಾನದಲ್ಲಿ ಶಿವನ ದರ್ಶನವನ್ನು ಪಡೆದು ಅವರ ಆಶೀರ್ವಾದ ಕೃಪೆಗೆ ಪಾತ್ರರಾಗಿರುವಂಥ ಎಲ್ಲ ಭಕ್ತಾದಿಗಳಿಗೆ, ಸ್ನೇಹಿತರಿಗೆ, ರಾಯಚೂರಿನ ಸಮಸ್ತ ನಾಗರಿಕರಿಗೆ ಶಿವರಾತ್ರಿ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಸಂತೋಷದಿಂದ, ಸಮೃದ್ಧಿಯಿಂದ, ಭಕ್ತಿ ಭಾವನೆಯಿಂದ ಶಿವನ ಆರಾಧನೆಯನ್ನು ಮಾಡಲಿ, ಶಿವರಾತ್ರಿ ಆಚರಣೆಯನ್ನು ಮಾಡಲಿ. ಏನು ಆ ರುದ್ರದೇವನ ಒಂದು ಕೃಪೆಗಾಗಿ, ಆಶೀರ್ವಾದಕ್ಕಾಗಿ ಒಂದು ದಿನ ಉಪವಾಸ ಇದ್ದು ಶಿವನ ಆರಾಧನೆಯನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಮಹಾಶಿವ ಮಹಾದೇವ ಎಲ್ಲರನ್ನು ಕೂಡ ಕಾಪಾಡಲಿ, ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ. ರಾಯಚೂರು ಜನತೆಯಲ್ಲಿ ಶಾಂತಿ, ಸಮೃದ್ಧಿ, ಸ್ನೇಹ, ಸೌಹಾರ್ದತೆ ಬರಲಿ. ರಾಯಚೂರು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಇಲ್ಲಿನ ಸಮಸ್ಯೆಗಳು ನಿವಾರಣೆಯಾಗಲಿ ಅಂತೇಳಿ ಶಿವನಲ್ಲಿ ಸಮಸ್ತ ರಾಯಚೂರು ನಾಗರಿಕರ ಪರವಾಗಿ ನಾನು ಮತ್ತೊಮ್ಮೆ ಬೇಡ್ಕೊಳ್ತೇನೆ ಮತ್ತು ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಸಮಾಜದಲ್ಲಿ ನಾಗರಿಕರಲ್ಲಿ ದ್ವೇಷ ಭಾವನೆ, ಅಸೂಯೆ ಭಾವನೆ ಬರಲಾರದಂತೆ ಎಲ್ಲರಿಗೂ ಕೂಡ ಶಾಂತಿ ಚಿತ್ತವನ್ನು ಆ ದೇವರು ಶಿವ ದಯಪಾಲಿಸಲಿ ಅಂತೇಳಿ ನಾನು ಈ ನಂದೀಶ್ವರ ದೇವಸ್ಥಾನದ ಶಿವನ ಸನ್ನಿಧಿಯಲ್ಲಿ ಭಾಳ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಬೇಡಿಕೊಳ್ತೇನೆ.